ಭಾರತದ ವಿವಾದಿತ ಭೂಭಾಗಗಳಾಗಿರುವಂತಹ ಪಿಒಕೆ ಹಾಗೂ ಅಸ್ಕಾಯ್ ಚೀನ್ ಕುರಿತು ಈಗ ಅಮೆರಿಕ ಯಾವಾಗಲೂ ದ್ವಂದ್ವ ನಿಲುವನ್ನ ಹೊಂದಿದೆ. ಇತ್ತೀಚೆಗಷ್ಟೇ ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರ್ ಮತ್ತು ಅಸ್ಕಾಯ್ ಚೀನ್ ಸೇರಿದಂತೆ ಜಮ್ಮು ಮತ್ತು ಕಾಶ್ಮೀರ್ ಮತ್ತು ಲಡಾಖ್ನ ಸಂಪೂರ್ಣ ಪ್ರದೇಶವನ್ನ ಭಾರತೀಯ ಪ್ರದೇಶ ಅಂತ ತೋರಿಸುವ ನಕ್ಷೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಮೆರಿಕ ಬಿಡುಗಡೆ ಮಾಡಿತ್ತು. ಆದ್ರೆ ಸದ್ಯ ಈ ನಿಲುವಿನಿಂದ ಮತ್ತೆ ಅಮೆರಿಕ ಯೂಟರ್ನ್ ಹೊಡೆದಂತೆ ಕಾಣಿಸ್ತಾ ಇದ್ದು ಈ ಪೋಸ್ಟ್ ಡಿಲೀಟ್ ಮಾಡಿದೆ. ಫೆಬ್ರವರಿ 7ರಂದು ಅಮೆರಿಕದ ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಕಚೇರಿ ಈಗ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲಿದೆ ಅಂತ ಘೋಷಿಸಿದ ಕೆಲ ಹೊತ್ತಿನಲ್ಲೇ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಅಮೆರಿಕ ಭಾರತದ ನಕ್ಷೆಯೊಂದನ್ನ ಪೋಸ್ಟ್ ಮಾಡಿ ಜಗತ್ತಿನ ಗಮನವನ್ನ ಸೆಳೆದಿತ್ತು. ಇದು ಪಾಕಿಸ್ತಾನ ಹಾಗೂ ಚೀನಾ ದೇಶಗಳೊಂದಿಗೆ ಅಮೆರಿಕ ಸಂಬಂಧಗಳು ಕ್ಷೀಣಿಸ್ತಾ ಇರುವಂತಹ ಹೊತ್ತಿನಲ್ಲಿ ಭಾರತವನ್ನ ಒಲಿಸುವ ಉದ್ದೇಶಪೂರ್ವಕ ಭೌಗೋಳಿಕ ರಾಜಕೀಯ ನಡೆ ಅಂತ ಹಲವು ವಿಶ್ಲೇಷಕರು ನಂಬಿದ್ರು. ಅಷ್ಟೇ ಅಲ್ಲದೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಅಮೆರಿಕಾಗೆ ಬಲವಾದ ಬೆಂಬಲವಾದಂತಹ ಭಾರತವಿದೆ ಅಂತ ತೋರಿಸಿಕೊಳ್ಳೋಕೆ ಈ ತಂತ್ರವನ್ನ ಊಹಿಸಲಾಗಿತ್ತು. ಸದ್ಯ ಈ ಎಲ್ಲಾ ವಿಶ್ಲೇಷಣೆಗೆ ಬ್ರೇಕ್ ಹಾಕುವಂತೆ ಯುಎಸ್ಟಿಆರ್ ತನ್ನ ಅಧಿಕೃತ ಖಾತೆಯಿಂದ ಈ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದೆ. ಇದು ಸದ್ಯ ಅಮೆರಿಕ ತನ್ನ ಸ್ಪಷ್ಟ ನಿಲುವಿನ ಫೇಸ್ ನಿಂದ ಮತ್ತೆ ದ್ವಂದ್ವ ನಿಲುವಿನತ್ತ ಯೂಟರ್ನ್ ಹೊರಟಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.